ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2017ರಲ್ಲಿ ತೆರೆಕಂಡ 1922 ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಕತೆ ಪ್ರಸಿದ್ಧ ಸ್ಟೀಫನ್ ಕಿಂಗ್ನ ನೋವೆಲ್ನ ಆಧಾರಿತ ಕಥೆಯಾಗಿದೆ. ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1930ರಲ್ಲಿ. ಆಗ ನಮಗೆ ವಿಲ್ಫ್ರೆಡ್ ಜೇಮ್ಸ್ ಎಂಬ ವ್ಯಕ್ತಿ ಪರಿಚಯವಾಗ್ತಾನೆ. ಹೀಗೆ ಆತ ಒಂದು ಹೋಟೆಲ್ನ ರೂಮ್ಗೆ ಬರ್ತಾನೆ. ಬಂದು ತುಂಬ ವಿಚಿತ್ರವಾಗಾಡಲು ಶುರು ಮಾಡ್ತಾನೆ. ಹಾಗೆಯೇ ಜೇಮ್ಸ್ ತಾನು ಮಾಡಿರುವ ತಪ್ಪೊಪ್ಪಿಗೆ ಪತ್ರವನ್ನು ಬರೆಯಲು ಮುಂದಾಗುತ್ತಾನೆ. ಆಗ ನಮಗೆ ಅನ್ನಿಸುತ್ತದೆ, ಈ ಜೇಮ್ಸ್ ಹಿಂದೆ ಯಾವುದೋ ದೊಡ್ಡ ತಪ್ಪನ್ನು ಮಾಡಿದ್ದಾನೆ, ಅದೇ ಕಾರಣದಿಂದಲೇ ಈಗಲೂ ಜೇಮ್ಸ್ ವಿಚಿತ್ರವಾಗಾಡುತ್ತಿದ್ದಾನೆ ಎಂದು. ಆಗ ನಾವು ಅವನ ಮಾತಿನ ಮೂಲಕ ಅವನ ಪಾಸ್ಟ್ ಲೈಫ್ಗೆ ಹೋಗ್ತೀವಿ. ಆ ಸೀನ್ ಶುರುವಾಗುವುದು 1922ರ ಪ್ರಾರಂಭದಲ್ಲಿ. ಆಗ ನಾವು ಸಾಧಾರಣ ರೈತನಾಗಿರುವ ಜೇಮ್ಸ್ನನ್ನು ನೋಡ್ತೀವಿ. ಹಾಗೆಯೇ ನಮಗೆ ಅವನ ಫ್ಯಾಮಿಲಿ ಪರಿಚಯವಾಗುತ್ತದೆ. ಅವರ ಹೆಸರು ಹೆಂಡತಿಯಾದ ಅರ್ಲೆಟ್ ಹಾಗೂ ಅವನ ಒಬ್ಬನೇ ಮಗನಾದ ಹೆನ್ರಿ. ಈ ಜೇಮ್ಸ್ಗೆ 80 ಎಕರೆಯ ಜಮೀನಿರುತ್ತದೆ. ಹಾಗೆಯೇ ಅರ್ಲೆಟ್ಗೆ ತನ್ನ ತಂದೆಯಿಂದ ಬಂದ 100 ಎಕರೆಯ ಜಮೀನಿರುತ್ತದೆ. ಒಟ್ಟು 180 ಎಕರೆಯ ಫಲವತ್ತಾದ ಜಮೀನು ಇವರದಾಗಿರುತ್ತದೆ. ಹಾಗೂ ಆ ಪೂರ್ತಿ ಜಮೀನನ್ನು ತಮ್ಮ ಮಗನಾದ ಹೆನ್ರಿಗೆ ವರ್ಗಾಯಿಸಬೇಕೆಂದು ಜೇಮ್ಸ್ ಅಂದುಕೊಂಡಿರ್ತಾನೆ. ಅದಕ್ಕಾಗಿಯೇ ಜೇಮ್ಸ್ ಹೆನ್ರಿಯನ್ನು ಸಹ ಒಳ್ಳೆಯ ರೈತನನ್ನಾಗಿ ಮಾಡಲು ಅವನನ್ನು ತಯಾರು ಮಾಡುತ್ತಿರುತ್ತಾನೆ. ಆದರೆ ಅರ್ಲೆಟ್ಲ ಯೋಚನೆ ಇದಾಗಿರುವುದಿಲ್ಲ. ಅವಳು ತನ್ನ ಹೆಸರಿನಲ್ಲಿರುವ 100 ಎಕರೆ ಜಮೀನನ್ನು ಫಾರ್ಮಿಂಗ್ಟನ್ ಎಂಬ ಕಂಪನಿಗೆ ಮಾರಿ ಸಿಟಿಗೆ ಶಿಫ್ಟ್ ಆಗಲು ಯೋಚನೆ ಮಾಡಿರ್ತಾಳೆ. ಈ ವಿಷಯವನ್ನು ತನ್ನ ಗಂಡನಾದ ಜೇಮ್ಸ್ಗೂ ಹೇಳುತ್ತಾಳೆ. ಆದರೆ ಜೇಮ್ಸ್ ಒಪ್ಪುವುದಿಲ್ಲ. ದಿನೇ ಇದೇ ವಿಷಯಕ್ಕೆ ಇವರ ಮಧ್ಯೆ ಜಗಳವಾಗಲು ಶುರುವಾಗುತ್ತದೆ. ಈ ಜಗಳ ಅತಿಯಾದಾಗ ಅರ್ಲೆಟ್ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಅದೇನೆಂದರೆ ಡಿವೋರ್ಸ್. ಈ ಮಾತನ್ನು ಕೇಳಿದ ಜೇಮ್ಸ್, ನಮ್ಮಿಬ್ಬರಿಗೂ ಡಿವೋರ್ಸ್ ಆದರೆ ಹೆನ್ರಿ ಯಾರ ಬಳಿ ಇರುತ್ತಾನೆ ಎಂದು ಕೇಳ್ತಾನೆ. ಅದಕ್ಕೆ ಅರ್ಲೆಟ್, ಅವನಿನ್ನು 14 ವರ್ಷದ ಚಿಕ್ಕ ಹುಡುಗ, ಅವನಿಗೆ ತಾಯಿಯ ಅವಶ್ಯಕತೆ ಇದೆ. ಆದ್ದರಿಂದ ಅವನು ನನ್ನ ಜೊತೆಯೇ ಬೆಳೆಯಬೇಕು. ಅವನನ್ನು ನಾನು ಸಿಟಿಗೆ ಕರೆದುಕೊಂಡು ಹೋಗಿ ದೊಡ್ಡ ವ್ಯಕ್ತಿ ಮಾಡುವೆ ಎಂದು ಹೇಳ್ತಾಳೆ. ಅದಕ್ಕೆ ಜೇಮ್ಸ್, ಇದರ ಬಗ್ಗೆ ಯೋಚನೆ ಮಾಡಲು ನನಗೆ ಟೈಮ್ ಬೇಕು ಎಂದು ಅವಳಿಗೆ ಹೇಳ್ತಾನೆ. ಆಗ ಜೇಮ್ಸ್ ಯೋಚನೆ ಮಾಡುವ ರೀತಿಯೇ ಬೇರೆ ಇರುತ್ತದೆ. ಅದೇನೆಂದರೆ, ಈ ಜೇಮ್ಸ್ಗೆ ತಮ್ಮ ಜಮೀನೆಂದರೆ ತುಂಬ ಪ್ರೀತಿ ಇರುತ್ತದೆ. ಹಾಗಾಗಿ ಪೂರ್ತಿ ಜಮೀನು ನನ್ನದಾಗಿಯೇ ಉಳಿಯಬೇಕೆಂಬ ನಿರ್ಧಾರಕ್ಕೆ ಬರ್ತಾನೆ. ಹಾಗೂ ನನ್ನ ದಾರಿಯಿಂದ ಅರ್ಲೆಟ್ನನ್ನು ದೂರ ಕಳಿಸಲು ಜೇಮ್ಸ್ಗೆ ಒಬ್ಬ ಸಹಾಯಕನ ಅಗತ್ಯವಿರುತ್ತದೆ. ಅದೇ ಯೋಚನೆ ಮಾಡುತ್ತಾ ಜೇಮ್ಸ್ ಒಂದು ಟೂಲ್ ತೆಗೆದುಕೊಳ್ಳಲು ಬೇಸ್ಮೆಂಟ್ಗೆ ಬರ್ತಾನೆ. ಬಂದ ಅವನಿಗೆ ನೇಬರ್ ಆದ ಶನೋನ್ ಎಂಬ ಹುಡುಗಿಯ ಜೊತೆ ಇರುವ ತನ್ನ ಮಗನಾದ ಹೆನ್ರಿ ಕಾಣ್ತಾನೆ. ಆಗ ಜೇಮ್ಸ್ಗೆ ತಿಳಿಯುತ್ತದೆ, ಇವರಿಬ್ಬರು ಒಬ್ಬರನ್ನೊಬ್ಬರು ತುಂಬಾ ದಿನದಿಂದ ಪ್ರೀತಿ ಮಾಡುತ್ತಿದ್ದಾರೆ ಎಂದು. ಆಗ ಏನು ಮಾತನಾಡದ ಜೇಮ್ಸ್ ಅಲ್ಲಿಂದ ಹೊರಟು ಹೋಗ್ತಾನೆ. ದಿನ ಕಳೆದಾಗ ಜೇಮ್ಸ್ ಅವನಿಗೆ ಹೇಗೆ ಹೇಳ್ತಾನೆ, ಹೆನ್ರಿ, ನೀನು ಶನೋನನ್ನು ಪ್ರೀತಿಸುತ್ತಿರುವ ವಿಷಯ ನಿನ್ನ ಅಮ್ಮನಿಗೆ ತಿಳಿದರೆ ನಿಮ್ಮ ಪ್ರೀತಿಯನ್ನು ಅವಳು ಒಪ್ಪದೆ ಜಮೀನನ್ನು ಮಾರಿ ನಿನ್ನನ್ನು ಸಿಟಿಗೆ ಕರೆದುಕೊಂಡು ಹೊರಟು ಹೋಗ್ತಾಳೆ. ಆಗ ನೀನು ಎಂದಿಗೂ ಶನೋನನ್ನು ನೋಡಲು ಆಗುವುದೇ ಇಲ್ಲವೆಂದು ಹೇಳಿ ಮತ್ತೊಂದು ಮಾತನ್ನು ಹೇಳ್ತಾನೆ. ಅದೇನೆಂದರೆ, ನಮ್ಮಿಬ್ಬರ ದಾರಿಗೂ ಮಧ್ಯದಲ್ಲಿ ನಿಂತಿರುವ ನಿನ್ನ ತಾಯಿಯನ್ನು ನಾವು ದೂರ ಕಳಿಸಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಎಂದು ಕೇಳ್ತಾನೆ. ಶನೋನ್ನ ಪ್ರೀತಿಯಲ್ಲಿದ್ದ ಹೆನ್ರಿ ಅದಕ್ಕೆ ಸರಿ ಎಂದು ಹೇಳ್ತಾನೆ. ಹೀಗೆ ಸಾಯಂಕಾಲದ ಸಮಯದಲ್ಲಿ ಅರ್ಲೆಟ್ ಬಳಿ ಬಂದ ಜೇಮ್ಸ್, ನಾನು ಜಮೀನನ್ನು ಮಾರಲು ಸಿದ್ಧನಿರುವೆ ಎಂದು ಹೇಳ್ತಾನೆ. ಅದರಿಂದ ಅರ್ಲೆಟ್ ತುಂಬ ಖುಷಿಯಾಗ್ತಾಳೆ. ಅದೇ ಖುಷಿಯಿಂದ ಅತಿ ಹೆಚ್ಚು ಡ್ರಿಂಕ್ಸ್ ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಹೆನ್ರಿ ಬರ್ತಾನೆ. ಬಂದ ಅವನನ್ನು ನೋಡಿದ ಅರ್ಲೆಟ್ ಅತಿಯಾದ ಕುಡಿತದ ನಶೆಯಿಂದ ಹೀಗೆ ಹೇಳ್ತಾಳೆ, ಹೆನ್ರಿ, ನೀನು ಶನೋನನ್ನು ಪ್ರೀತಿ ಮಾಡುತ್ತಿರುವುದು ನನಗೆ ಗೊತ್ತು ಎಂದು ಹೇಳಿ ಶನೋನ್ಗೆ ಕೆಟ್ಟ ಮಾತುಗಳಿಂದ ಅವನ ಮುಂದೆಯೇ ಮಾತನಾಡ್ತಾಳೆ. ಆ ಕೆಟ್ಟ ಮಾತುಗಳನ್ನು ಕೇಳಿದ ಹೆನ್ರಿ ತುಂಬ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ.
ನಂತರ ಅತಿಯಾಗಿ ಡ್ರಿಂಕ್ಸ್ ಮಾಡಿದ್ದ ಅರ್ಲೆಟ್ನನ್ನು ಜೇಮ್ಸ್ ಅವಳ ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಾನೆ. ನಂತರ ಹೆನ್ರಿ ಬಳಿ ಬಂದು ಅರ್ಲೆಟ್ನನ್ನು ಮುಗಿಸಲು ಹೆಲ್ಪ್ ಕೇಳ್ತಾನೆ. ಮೊದಲೇ ಕೋಪದಲ್ಲಿದ್ದ ಹೆನ್ರಿ ಸರಿಯೆಂದು ಹೇಳಿ ಅವನ ಜೊತೆ ಹೋಗ್ತಾನೆ. ಹೀಗೆ ರೂಮ್ಗೆ ಬಂದ ಅವರಿಬ್ಬರು ಮಲಗಿರುವ ಅರ್ಲೆಟ್ನನ್ನು ನೋಡ್ತಾರೆ. ಆಗ ಹೆನ್ರಿ ದಿಂಬಿನಿಂದ ಅವಳ ಮುಖವನ್ನು ಪ್ರೆಸ್ ಮಾಡಿದಾಗ ಒದ್ದಾಡುತ್ತಿದ್ದ ಅರ್ಲೆಟ್ನ ಕತ್ತನ್ನು ಜೇಮ್ಸ್ ಚಾಕುವಿನಿಂದ ಕೊಯ್ದು ಬಿಡ್ತಾನೆ. ಅದರಿಂದ ಅತಿಯಾಗಿ ರಕ್ತ ಹೋಗಿ ಅರ್ಲೆಟ್ ಸತ್ತು ಹೋಗ್ತಾಳೆ. ಆಗ ಅವಳ ಶವವನ್ನು ಜೇಮ್ಸ್ ಮನೆಯ ಬಾವಿಗೆ ಹಾಕ್ತಾನೆ. ನಂತರ ಮನೆಗೆ ಬಂದ ಅವರು ರೂಮ್ನಲ್ಲಿದ್ದ ಬ್ಲಡ್ ಅನ್ನೆಲ್ಲ ಸ್ವಲ್ಪವೂ ಗೊತ್ತಾಗದ ಹಾಗೆ ಕ್ಲೀನ್ ಮಾಡ್ತಾರೆ. ಮರುದಿನ ಬೆಳಗ್ಗೆ ಜೇಮ್ಸ್ ಅರ್ಲೆಟ್ಲ ಹೊಸ ಬಟ್ಟೆಗಳನ್ನು ಸೂಟ್ ಕೇಸ್ನಲ್ಲಿ ಪ್ಯಾಕ್ ಮಾಡ್ತಾನೆ. ನಂತರ ಅದನ್ನು ತೆಗೆದುಕೊಂಡು ಆ ಬಾವಿಯ ಬಳಿ ಹೋಗ್ತಾನೆ. ಹೋಗಿ ಅರ್ಲೆಟ್ಲ ಭೀಕರವಾದ ಶವವನ್ನು ನೋಡಿ ಗಾಬರಿಯಾಗ್ತಾನೆ. ಹೀಗೆ ನೋಡಬೇಕಾದ್ರೆ ಅವಳ ಬಾಯಿಯಿಂದ ಒಂದು ಇಲಿ ಬರುತ್ತದೆ. ಅದು ಅರ್ಲೆಟ್ನ ದೇಹದ ಮಾಂಸವನ್ನು ತಿನ್ನುತ್ತಿರುತ್ತದೆ. ಅದನ್ನು ನೋಡಿದ ಜೇಮ್ಸ್ ಸೂಟ್ಕೇಸನ್ನು ಅದರ ಒಳಗಾಕಿ ಬಾವಿಯನ್ನು ಕ್ಲೋಸ್ ಮಾಡ್ತಾನೆ. ನಂತರ ಅರ್ಲೆಟ್ ರಾತ್ರಿಯಲ್ಲಿ ಸಂಸಾರದ ಬೇಸರದಿಂದ ಮನೆ ಬಿಟ್ಟು ಹೊರಟೋದಳೆಂದು ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡ್ತಾನೆ. 2 ದಿನ ಕಳೆದ ಮೇಲೆ ಫಾರ್ಮಿಂಗ್ಟನ್ ಕಂಪನಿಯ ಲಾಯರ್ ಬರ್ತಾನೆ. ಬಂದ ಅವನು ಅರ್ಲೆಟ್ನನ್ನು ಮೀಟ್ ಮಾಡಬೇಕೆಂದು ಜೇಮ್ಸ್ಗೆ ಹೇಳಿದಾಗ ಜೇಮ್ಸ್ ಅದೇ ಸ್ಟೋರಿಯನ್ನು ಅವನಿಗೆ ಹೇಳ್ತಾನೆ. ಆದರೆ ಆ ಸ್ಟೋರಿಯನ್ನು ಲಾಯರ್ ನಂಬುವುದಿಲ್ಲ. ಅರ್ಲೆಟ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು ಎಂಬುದನ್ನು ಅವರೇ ನನಗೆ ಹೇಳಿದ್ದರು. ಆಗಿದ್ದರೂ ಮನೆ ಬಿಟ್ಟು ಅವರು ಹೋಗಲು ಸಾಧ್ಯವೇ ಇಲ್ಲ ಎಂದು ಹೇಳ್ತಾನೆ. ಆಗ ಬಂದ ಹೆನ್ರಿಯು ಅಪ್ಪ ಹೇಳುತ್ತಿರುವುದು ನಿಜವೆಂದು ಹೇಳ್ತಾನೆ. ಆದರೂ ಅವನು ನಂಬದೆ ನಾನು ಮನೆಯನ್ನು ಚೆಕ್ ಮಾಡಬೇಕೆಂದು ಹೋಗಲು ನೋಡ್ತಾನೆ. ಆಗ ಅವನಿಗೆ ಬೆದರಿಕೆ ಹಾಕಿದ ಜೇಮ್ಸ್ ಇಲ್ಲಿಂದ ಹೋಗಲು ಹೇಳ್ತಾನೆ. ಆಗ ಲಾಯರ್ ಅಲ್ಲಿಂದ ಹೋದ ಮೇಲೆ ಈ ಲಾಯರ್ ಪೊಲೀಸ್ನನ್ನು ನಮ್ಮ ಮನೆಗೆ ಕಳಿಸುತ್ತಾನೆ ಎಂದು ಜೇಮ್ಸ್ ಹೆನ್ರಿಗೆ ಹೇಳ್ತಾನೆ. ನಂತರ ಅವರು ಬಾವಿಯನ್ನು ಮುಚ್ಚಲು ಮುಂದಾಗುತ್ತಾರೆ. ಹಾಗೂ ಅನುಮಾನ ಬರಬಾರದೆಂದು ಒಂದು ಜೀವಂತ ಹಾಗೂ ಆರೋಗ್ಯವಂತ ಹಸುವನ್ನು ಬಾವಿಗೆ ಬೇಡಿಸಿ ಅದರ ಮೇಲೆಲ್ಲ ಮಣ್ಣು ಹಾಕಿ ಮುಚ್ಚಿ ಹಾಕ್ತಾರೆ. ಸಂಜೆ ಸಮಯದಲ್ಲಿ ಮನೆಗೆ ಪೊಲೀಸ್ ಬರ್ತಾನೆ. ಬಂದ ಅವನು ಅರ್ಲೆಟ್ ಎಲ್ಲಿ ಎಂದು ಕೇಳಿ ಮನೆಯನ್ನು ಚೆಕ್ ಮಾಡಲು ಹೋಗ್ತಾನೆ. ಸರಿಯೆಂದ ಅವರು ಅವನಿಗೆ ಅವಳ ರೂಮ್ ತೋರಿಸುತ್ತಲೇ ಮನೆ ಬಿಟ್ಟು ಹೋಗಿರುವ ಅರ್ಲೆಟ್ನ ಸ್ಟೋರಿ ಹೇಳ್ತಾರೆ. ನಂತರ ಪೊಲೀಸ್ ಹೆನ್ರಿಯ ಜೊತೆಯೂ ಮಾತನಾಡ್ತಾನೆ. ಆದರೆ ಹೆನ್ರಿ ಅನುಮಾನ ಬಾರದಂತೆ ನಾರ್ಮಲ್ ಆಗಿ ಮಾತನಾಡಿದ ಕಾರಣ ಇವರು ಹೇಳುತ್ತಿರುವುದು ನಿಜವೆಂದು ಪೊಲೀಸ್ ಅಲ್ಲಿಂದ ಹೊರಟು ಹೋಗ್ತಾನೆ. ರಾತ್ರಿ ಸಮಯದಲ್ಲಿ ಜೇಮ್ಸ್ಗೆ ಹಸುಗಳು ಒಂದೇ ಸಮನೆ ಕೂಗುತ್ತಿರುವುದು ಕೇಳಿ ಕೊಟ್ಟಿಗೆಯ ಬಳಿ ಹೋಗ್ತಾನೆ. ಹೀಗೆ ಹಸುಗಳ ಬಳಿ ಹೋದಾಗ ಅವನಿಗೆ ಇಲಿಗಳು ಹಸುಗಳನ್ನು ಕಚ್ಚುತ್ತಿರುವುದು ಕಂಡು ಅವಕ್ಕೆ ಶೂಟ್ ಮಾಡ್ತಾನೆ. ಆಗ ಹೆದರಿದ ಇಲಿಗಳು ಒಂದು ಪೈಪ್ನ ಒಳಗೆ ಓಡಿ ಹೋಗುತ್ತವೆ. ಆ ಪೈಪ್ನಲ್ಲಿ ಜೇಮ್ಸ್ ನೋಡಿದಾಗ ಕೆಟ್ಟ ವಾಸನೆ ಬರುತ್ತಿರುತ್ತದೆ. ಆಗ ಅವನಿಗೆ ತಿಳಿಯುತ್ತದೆ ಈ ಪೈಪ್ ಅರ್ಲೆಟ್ನನ್ನು ಹೂತು ಹಾಕಿರುವ ಬಾವಿಗೆ ಕನೆಕ್ಟೆಡ್ ಆಗಿದೆ ಎಂದು. ಆಗ ಜೇಮ್ಸ್ ಆ ಪೈಪ್ಗೆ ಬಟ್ಟೆಯಿಂದ ಮುಚ್ಚಿ ಮನೆಗೆ ಹೋಗ್ತಾನೆ. ಹೀಗೆ ಮನೆಗೆ ಬಂದ ಜೇಮ್ಸ್ಗೆ ಅರ್ಲೆಟ್ನ ಗೋಸ್ಟ್ ಕಾಣುತ್ತದೆ. ಆಗ ಹೆದರಿದ ಜೇಮ್ಸ್ ಲೈಟ್ ಹಿಡಿದು ನೋಡಿದಾಗ ಅದು ಹೆನ್ರಿಯಾಗಿರ್ತಾನೆ. ಹೆನ್ರಿ ಫೈರ್ ಶಬ್ದದಿಂದ ಎಚ್ಚರವಾಗಿರ್ತಾನೆ. ಮರುದಿನ ಜೇಮ್ಸ್ ಆ ಪೈಪನ್ನು ಸಿಮೆಂಟ್ನಿಂದ ಮುಚ್ಚಿಬಿಡ್ತಾನೆ. ನಂತರ ಹೆನ್ರಿ ಬಳಿ ಬಂದಾಗ ಹೆನ್ರಿ ಜೇಮ್ಸ್ಗೆ ಹೇಳ್ತಾನೆ ಶನೋನ್ ಪ್ರೆಗ್ನೆಂಟ್ ಎಂದು. ಆಗ ಹೆನ್ರಿ ನಾನು ಶನೋನ್ನನ್ನು ಮದುವೆಯಾಗಬೇಕೆಂದಿದ್ದೀನಿ ಎಂದು ಹೇಳ್ತಾನೆ. ಆದರೆ ಜೇಮ್ಸ್ಗೆ ಹೆನ್ರಿ ಹೊಸ ಲೈಫ್ ಸ್ಟಾರ್ಟ್ ಮಾಡಲು ಅವನಿಗೆ ಕೊಡಲು ದುಡ್ಡು ಕೂಡ ಇರುವುದಿಲ್ಲ. ಆಗ ಹೆನ್ರಿ ಅಮ್ಮ ಇದ್ದಿದ್ದರೆ ಜಮೀನನ್ನು ಮಾರಿ ನನಗೆ ಸಹಾಯ ಮಾಡುತ್ತಿದ್ದರು ಎಂದು ಹೇಳ್ತಾನೆ. ಹೀಗೆ ಈ ವಿಷಯದಲ್ಲಿ ಅವರಿಬ್ಬರ ನಡುವೆ ಮನಸ್ತಾಪವಾಗುತ್ತದೆ. ಕೆಲ ಸಮಯವಾದ ಮೇಲೆ ಅಲ್ಲಿಗೆ ಶನೋನ್ನ ತಂದೆ ಬರ್ತಾನೆ. ಸ್ನೇಹಿತರೆ, ಶನೋನ್ನ ತಂದೆ ಹಾಗೂ ಜೇಮ್ಸ್ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಆದರೆ ಹೆನ್ರಿಯ ಕೆಲಸದಿಂದ ಅವರ ಸ್ನೇಹ ಹೊರಟು ಹೋಗಿ ಶನೋನ್ನ ತಂದೆ ದ್ವೇಷದಿಂದಲೇ ಅವನ ಜೊತೆ ಮಾತನಾಡ್ತಾನೆ. ಶನೋನ್ನನ್ನು ನಾನು 4 ತಿಂಗಳ ಕಾಲ ಸಿಟಿಗೆ ಕಳಿಸುತ್ತಿರುವೆ. ಅಲ್ಲಿಯೇ ಅವಳು ಓದುತ್ತಾಳೆ ಹಾಗೂ ಅವಳ ಮಗುವಿಗೆ ಜನ್ಮ ನೀಡುತ್ತಾಳೆ. ನಂತರ ಆ ಮಗುವನ್ನು ಬೇರೆಯವರಿಗೆ ದತ್ತು ಕೊಡುತ್ತೇವೆ. ಇಷ್ಟೆಲ್ಲ ಕೆಲಸ ಆಗಲು $300 ಅಷ್ಟು ಖರ್ಚಾಗುತ್ತದೆ. ನನಗೆ ಗೊತ್ತು ನಿನ್ನ ಕೈನಿಂದ ಅಷ್ಟು ದುಡ್ಡು ಕೊಡಲು ಆಗುವುದಿಲ್ಲವೆಂದು. ಹಾಗಾಗಿ ನೀನು $75 ಅಷ್ಟಾದರೂ ಕೊಡಲೇಬೇಕು.
ಏಕೆಂದರೆ ನಿನ್ನ ಮಗನ ತಪ್ಪು ಇರುವುದರಿಂದ ನೀನು ದುಡ್ಡನ್ನು ಕೊಡಲೇಬೇಕೆಂದು ಹೇಳಿ ಹೊರಟು ಹೋಗ್ತಾನೆ. ಆಗ ಜೇಮ್ಸ್ ಆ ದುಡ್ಡನ್ನು ಹೊಂದಿಸಲೇಬೇಕೆಂದು ಮರುದಿನವೇ ಬ್ಯಾಂಕ್ ಲೋನ್ಗಾಗಿ ತನ್ನ ಕಾರನ್ನು ತೆಗೆದುಕೊಂಡು ಬ್ಯಾಂಕ್ಗೆ ಹೋಗ್ತಾನೆ. ನಂತರ ಬ್ಯಾಂಕ್ನವರ ಬಳಿ $75 ಲೋನ್ ಕೇಳಿದಾಗ ಅವರು ಅವನ ಜಮೀನಿನ ಮೇಲೆ $750 ಲೋನ್ ತೆಗೆದುಕೊಳ್ಳಿ ಎಂದು ಆಫರ್ ಕೊಡ್ತಾರೆ. ಈ ಮಾತನ್ನು ಕೇಳಿದ ಜೇಮ್ಸ್ ಈ ವಿಷಯವಾಗಿ ನನ್ನ ಮಗನ ಜೊತೆಯೂ ಮಾತನಾಡಬೇಕೆಂದು ಬ್ಯಾಂಕ್ನಿಂದ ಹೊರಬರ್ತಾನೆ. ಬಂದು ನೋಡಿದರೆ ಅವನ ಕಾರ್ ಅಲ್ಲಿರುವುದಿಲ್ಲ. ಆಗ ಗಾಬರಿಯಾದ ಜೇಮ್ಸ್ಗೆ ತನ್ನ ಮಗನಾದ ಹೆನ್ರಿ ಬರೆದಿರುವ ಒಂದು ನೋಟ್ ಅಲ್ಲಿಯೇ ಸಿಗುತ್ತದೆ. ಅದರಲ್ಲಿ, ನಾನು ಶನೋನನ್ನು ಕರೆದುಕೊಂಡು ನಿಮ್ಮ ಕಾರ್ನಲ್ಲಿ ಊರು ಬಿಟ್ಟು ಹೋಗುತ್ತಿರುವೆ. ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ. ಮಾಡಲು ಪ್ರಯತ್ನ ಪಟ್ಟರೆ ಅಮ್ಮನ ಕೊಲೆಯ ವಿಚಾರವನ್ನು ನಾನು ಎಲ್ಲರಿಗೂ ಹೇಳುವೆ ಎಂದು ಬರೆದಿರ್ತಾನೆ. ಹೀಗೆ ಜೇಮ್ಸ್ ಯಾರು ಇಲ್ಲದೆ ಒಂಟಿ ಜೀವನವನ್ನು ಸಾಗಿಸಲು ಶುರು ಮಾಡ್ತಾನೆ. ಹಾಗೆಯೇ ಅವನಿಗೆ ಪದೇ ಪದೇ ತನ್ನ ಹೆಂಡತಿಯ ಕೊಲೆಯ ಫ್ಲಾಶ್ ಬ್ಯಾಕ್ ಕಾಣುತ್ತಿರುತ್ತದೆ. ಹಾಗೆಯೇ ಅವನಿಗೆ ಭ್ರಮೆಯಾಗಲು ಶುರುವಾಗುತ್ತದೆ. ಹೇಗೆಂದರೆ ಮನೆಯಿಂದ ಲೀಕ್ ಆಗುತ್ತಿರುವ ನೀರನ್ನು ನೋಡಿ ಬ್ಲಡ್ ಎಂದು ಅಂದುಕೊಂಡು ಗಾಬರಿಯಾಗುವುದು. ನಂತರ ಇದು ನನ್ನ ಭ್ರಮೆ ಎಂದುಕೊಂಡು ಸುಮ್ಮನಾಗುವುದು. ಹೀಗೆ ದಿನ ಕಳೆಯುತ್ತಾ ಜೇಮ್ಸ್ ತನ್ನ ಮನೆಯನ್ನು ರೆಡಿ ಮಾಡಿಸಬೇಕೆಂದು ಲೋನ್ಗಾಗಿ ಬ್ಯಾಂಕ್ಗೆ ಹೋಗ್ತಾನೆ. ಹೋಗಿ $750 ಜಮೀನಿನ ಮೇಲೆ ಲೋನ್ ತೆಗೆದುಕೊಳ್ತಾನೆ. ನಂತರ ಮನೆಗೆ ಬಂದು ದುಡ್ಡಿನ ಸೂಟ್ಕೇಸ್ ಅನ್ನು ಇಡುವಾಗ ಅವನ ಕೈಯನ್ನು ಇಲಿ ಬಲವಾಗಿ ಕಚ್ಚಿಬಿಡುತ್ತದೆ. ಆಗ ಕೋಪಗೊಂಡ ಜೇಮ್ಸ್ ಅದನ್ನು ತುಳಿದು ಕೊಂದು ಹಾಕ್ತಾನೆ. ಹೀಗೆ ಅವನ ಕೈ ರಕ್ತದಿಂದ ಬ್ಯಾಂಕ್ನಿಂದ ತಂದಿದ್ದ ದುಡ್ಡೆಲ್ಲ ರಕ್ತವಾಗಿ ಹೋಗುತ್ತದೆ. ನಂತರ ಕೈಗೆ ಬಟ್ಟೆಯನ್ನು ಕಟ್ಟಿಕೊಂಡು ಆ ನೋವನ್ನು ಮರೆಯಲು ಜೇಮ್ಸ್ ಅತಿಯಾಗಿ ಡ್ರಿಂಕ್ಸ್ ಕುಡಿಯಲು ಮುಂದಾಗುತ್ತಾನೆ. ಹೀಗೆ ದಿನಗಳು ಕಳೆದು ಸೀಸನ್ ಚೇಂಜ್ ಆಗಿ ಹಿಮ ಬೀಳಲು ಶುರುವಾಗುತ್ತದೆ. ಹಾಗೂ ಇಲಿಯ ಕಡಿತದ ಜೇಮ್ಸ್ನ ಕೈ ಅತಿಯಾದ ಇನ್ಫೆಕ್ಷನ್ಗೆ ಒಳಗಾಗುತ್ತದೆ. ಆಗ ಆ ನೋವನ್ನು ತಾಳಲಾರದ ಜೇಮ್ಸ್ ಹಾಸ್ಪಿಟಲ್ಗೆ ಹೋಗಬೇಕೆಂದು ತನ್ನ ಮತ್ತೊಂದು ಕಾರ್ನ ಬಳಿ ಬರ್ತಾನೆ. ಆದರೆ ಆ ಕಾರ್ ಸ್ಟಾರ್ಟ್ ಆಗುವುದಿಲ್ಲ. ನಂತರ ಜೇಮ್ಸ್ ಮನೆಗೆ ಹೋಗಿ ಪುನಃ ಡ್ರಿಂಕ್ಸ್ ಕುಡಿಯಲು ಶುರು ಮಾಡ್ತಾನೆ. ಹೀಗೆ ಜೇಮ್ಸ್ ಕುಡಿತಕ್ಕೆ ಅಡಿಕ್ಟ್ ಆಗಿ ಹೋಗ್ತಾನೆ. ಆಗ ಅವನಿಗೆ ಮನೆಯ ಹೊರಗೆ ಅರ್ಲೆಟ್ನ ಗೋಸ್ಟ್ ಕಾಣುತ್ತದೆ. ಅದನ್ನು ನೋಡಿ ಹೆದರಿದ ಜೇಮ್ಸ್ ಬೇಸ್ಮೆಂಟ್ಗೆ ಹೋದಾಗ ಅರ್ಲೆಟ್ ಇಲಿಗಳ ಜೊತೆ ಅಲ್ಲಿಗೆ ಬರ್ತಾಳೆ. ಹೀಗೆ ಅರ್ಲೆಟ್ ಅವನ ಹತ್ತಿರ ಬಂದಾಗ ಜೇಮ್ಸ್ ದಯವಿಟ್ಟು ನನ್ನನ್ನು ಕೊಂದು ಬಿಡು ಎಂದು ಕೇಳಿಕೊಳ್ತಾನೆ. ಆದರೆ ಅರ್ಲೆಟ್ ಅವನನ್ನು ಕೊಲ್ಲುವುದಿಲ್ಲ, ಏಕೆಂದರೆ ಅವಳಿನ್ನೂ ತೃಪ್ತಳಾಗಿರುವುದಿಲ್ಲ. ಆಗ ಅರ್ಲೆಟ್ ಅವನ ಕಿವಿಯ ಬಳಿ ಬಂದು ಹೆನ್ರಿಯ ಬಗ್ಗೆ ಹೇಳ್ತಾಳೆ. ಅದೇನೆಂದರೆ ಹೆನ್ರಿ ಜೇಮ್ಸ್ನ ಕಾರನ್ನು ತೆಗೆದುಕೊಂಡು ಶನೋನನ್ನು ಕರೆದುಕೊಂಡು ತುಂಬಾ ದೂರ ಹೋಗಿರ್ತಾನೆ. ಹೀಗೆ ಅವನತ್ತಿರವಿದ್ದ ದುಡ್ಡೆಲ್ಲ ಖಾಲಿಯಾದಾಗ ಹೆನ್ರಿ ಜನರ ದುಡ್ಡನ್ನು ಲೂಟಿ ಮಾಡಲು ಮುಂದಾಗಿರ್ತಾನೆ. ಹಾಗೂ ದುಡ್ಡಿಗಾಗಿ ಹಲವಾರು ಜನರನ್ನು ಕೊಂದಿರುತ್ತಾನೆ. ಇವನ ಈ ಕೆಲಸಕ್ಕೆ ಶನೋನ್ ಕೂಡ ಕೈ ಜೋಡಿಸಿರುತ್ತಾಳೆ. ಹೀಗೆ ಇವರಿಬ್ಬರು ಕೆಟ್ಟ ಕೃತ್ಯಗಳಿಂದಲೇ ಸ್ವೀಟ್ ಹಾರ್ಟ್ ಬ್ಯಾಂಡಿಟ್ಸ್ ಎಂದು ಫೇಮಸ್ ಆಗಿರ್ತಾರೆ. ಇವರಿಬ್ಬರನ್ನು ಪೊಲೀಸರು ಸೇರಿ ಊರಿನ ಜನರೇ ಹುಡುಕಲು ಮುಂದಾಗಿರ್ತಾರೆ. ಹೀಗೆ ಒಂದು ದಿನ ಜನರ ಕೈಗೆ ಸಿಕ್ಕ ಇವರಿಗೆ ಜನರೇ ಗುಂಡು ಹಾರಿಸುತ್ತಾರೆ. ಅದರಿಂದ ಶನೋನ್ ಸತ್ತು ಹೋಗ್ತಾಳೆ. ಅದೇ ದುಃಖದಲ್ಲಿದ್ದ ಹೆನ್ರಿ ಕೂಡ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾನೆ. ಇತ್ತ ಜೇಮ್ಸ್ ಮನೆಗೆ ಪೊಲೀಸ್ ಬರ್ತಾನೆ. ಬಂದ ಅವನು ಸರಿಯಾಗಿ ಪ್ರಜ್ಞೆಯೇ ಇಲ್ಲದ ಜೇಮ್ಸ್ನನ್ನು ನೋಡಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾನೆ. ಆಗ ಅವನ ಕೈ ನೋಡಿದ ಡಾಕ್ಟರ್ಸ್ ಹೈಯಾಗಿರುವ ಇನ್ಫೆಕ್ಷನ್ ಅನ್ನು ನೋಡಿ ಅವನ ಕೈಯನ್ನೇ ಕತ್ತರಿಸುತ್ತಾರೆ. ಇಲ್ಲವಾಗಿದ್ದರೆ ಆ ಇನ್ಫೆಕ್ಷನ್ ಪೂರ್ತಿ ದೇಹಕ್ಕೆಲ್ಲ ಹರಡುತ್ತಿತ್ತು ಎಂದು ಅವನಿಗೆ ಹೇಳ್ತಾರೆ. ಸ್ನೇಹಿತರೆ, ಜೇಮ್ಸ್ ನಾನು ತಪ್ಪು ಮಾಡಿದ್ದೇನೆ ಎಂಬ ಗಿಲ್ಟನಲ್ಲಿರ್ತಾನೆ. ಆ ಗಿಲ್ಟನಿಂದಲೇ ಜೇಮ್ಸ್ ಭ್ರಮೆಗಳಿಗೆ ಒಳಗಾಗಿರ್ತಾನೆ. ಆ ಗಿಲ್ಟ್ನ ಭ್ರಮೆಯಿಂದಲೇ ಜೇಮ್ಸ್ಗೆ ಅರ್ಲೆಟ್ ಕಾಣುತ್ತಿರುವುದು. ಹೀಗೆ ಅವನ ಬಳಿ ಬಂದ ಪೊಲೀಸ್ ಅವನಿಗೆ ಹೇಳ್ತಾನೆ, ನಮಗೆ ಒಂದು ಮಹಿಳೆಯ ಶವ ಸಿಕ್ಕಿದೆ. ಅದು ನಿಮ್ಮ ಹೆಂಡತಿಯನ್ನೇ ಹೋಲುತ್ತಿದೆ. ಹಾಗಾಗಿ ನಾವು ಆ ಶವ ನಿಮ್ಮ ಹೆಂಡತಿಯದ್ದೇ ಎಂದು ಕನ್ಸಿಡರ್ ಮಾಡಿ ಕೇಸ್ ಕ್ಲೋಸ್ ಮಾಡಿದ್ದೇವೆ ಎಂದು ಹೇಳ್ತಾನೆ. ಅಂದರೆ ಜೇಮ್ಸ್ ತನ್ನ ಹೆಂಡತಿಯ ಮರ್ಡರ್ನ ಕೇಸ್ನಿಂದ ಪಾರಾದ ಎಂದು ನಮಗೆ ತಿಳಿಯುತ್ತದೆ. ನಂತರ ಜೇಮ್ಸ್ಗೆ ಹೆನ್ರಿ ಸತ್ತು ಹೋಗಿದ್ದಾನೆ ಎಂಬ ನ್ಯೂಸ್ ಬಂದು ಅವನ ದೇಹವನ್ನು ಐಡೆಂಟಿಫೈ ಮಾಡಲು ಹೋಗುತ್ತಾನೆ. ಹೋದ ಅವನು ಹೆನ್ರಿಯ ಶವ ಕಂಡು ತುಂಬಾ ಹೆದರಿಕೊಳ್ತಾನೆ. ಏಕೆಂದರೆ ಅವನ ದೇಹವನ್ನು ಸಹ ಇಲಿಗಳು
ತಿಂದು ಹಾಕಿರುತ್ತವೆ. ಅಂದರೆ ಹೆನ್ರಿಗೂ ಸಹ ತನ್ನ ತಾಯಿಯನ್ನು ಕೊಂದ ಗಿಲ್ಟ್ ಇತ್ತು ಎಂದು ನಮಗೆ ತಿಳಿಯುತ್ತದೆ. ನಂತರ ಎಲ್ಲರೂ ಶನೋನ್ನ ಫಿನರಲ್ ಮಾಡ್ತಾರೆ. ಅದರಲ್ಲಿ ಹಲವಾರು ಜನ ಭಾಗಿಯಾಗಿರ್ತಾರೆ. ಅದಾದ ನಂತರ ಹೆನ್ರಿಯ ಫಿನರಲ್ ಮಾಡ್ತಾರೆ. ಆದರೆ ಆ ಫಿನರಲ್ನಲ್ಲಿ ಜೇಮ್ಸ್ನನ್ನು ಬಿಟ್ಟರೆ ಬೇರಾರು ಇರುವುದಿಲ್ಲ. ಆಗ ಜೇಮ್ಸ್ ಹಿಂದೆ ತಿರುಗಿ ನೋಡಿದಾಗ ಅವನಿಗೆ ಅರ್ಲೆಟ್ನ ಗೋಸ್ಟ್ ಕುಳಿತಿರುವುದು ಕಾಣುತ್ತದೆ. ದಿನ ಕಳೆಯುತ್ತಾ ಜೇಮ್ಸ್ನ ಮೈಂಡ್ ಅತಿಯಾಗಿ ಹಾಳಾಗಲು ಶುರುವಾಗಿ ತುಂಬ ವಿಚಿತ್ರವಾಗಾಡಲು ಶುರು ಮಾಡ್ತಾನೆ. ನಂತರ ಶನೋನ್ನ ತಂದೆಯ ಬಳಿ ಹೋಗ್ತಾನೆ. ಹೋದರೆ ಅವಳ ತಂದೆ ನನ್ನ ಮನೆಯ ಬಳಿ ಬರಬೇಡವೆಂದು ಹೇಳ್ತಾನೆ. ಆಗ ಜೇಮ್ಸ್ ನನ್ನ ಜಮೀನನ್ನು ನಿನಗೆ $500 ಮಾರಲು ಬಂದಿರುವೆ ಎಂದು ಹೇಳ್ತಾನೆ. ಆದರೆ ಶನೋನ್ನ ತಂದೆ ನನಗೆ ನಿನ್ನ ಜಮೀನು ಬೇಡವೆಂದು ಹೇಳ್ತಾನೆ. ಏಕೆಂದರೆ ಹೆನ್ರಿಯಿಂದ ತನ್ನ ಮಗಳು ಸತ್ತಳು ಎಂದು ಕೋಪ ಮಾಡಿಕೊಂಡಿರ್ತಾನೆ. ಹಾಗೂ ಅವನ ಹೆಂಡತಿಯು ಅವನನ್ನು ಬಿಟ್ಟು ಹೋಗಿದ್ದಾಳೆ ಎಂದು ಅವನೇ ಹೇಳುತ್ತಾನೆ. ಆಗ ನಮಗೆ ಗೊತ್ತಾಗುತ್ತದೆ ಇವರಿಬ್ಬರ ಲೈಫ್ ಒಂದೇ ರೀತಿ ಇದೆ ಎಂದು. ನಂತರ ಜೇಮ್ಸ್ ಮನೆಗೆ ಬಂದಾಗ ಮನೆಯ ತುಂಬೆಲ್ಲ ಇಲಿಗಳಿರುತ್ತವೆ. ಅಂದರೆ ಜೇಮ್ಸ್ ಇನ್ನು ಹೆಚ್ಚು ತನ್ನ ಹೆಂಡತಿಯ ಕೊಲೆಯ ಗಿಲ್ಟ್ನಲ್ಲಿದ್ದಾನೆ ಎಂದು ನಮಗೆ ತಿಳಿಯುತ್ತದೆ. ಆಗ ನಾವು ಪ್ರೆಸೆಂಟ್ ಟೈಮ್ಲೈನ್ ಅನ್ನು ನೋಡ್ತೀವಿ. ಆಗಲೂ ಆ ಇಲಿಗಳು ಜೇಮ್ಸ್ನನ್ನು ಫಾಲೋ ಮಾಡುವುದನ್ನು ನಿಲ್ಲಿಸಿರುವುದಿಲ್ಲ. ರೂಮ್ನ ತುಂಬೆಲ್ಲ ಬರೀ ಇಲಿಗಳೇ ತುಂಬಿರುತ್ತವೆ. ಆಗ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಜೇಮ್ಸ್ ತನ್ನ ತಪ್ಪೊಪ್ಪಿಗೆ ಪತ್ರವನ್ನು ಬರೆಯಲು ಮುಂದಾಗುತ್ತಾನೆ. ಆಗ ಪುನಃ ನಾವು ಅವನ ಪಾಸ್ಟ್ ಲೈಫ್ಗೆ ಹೋಗ್ತೇವೆ. ಆ ದಿನ 1922 ಇಯರ್ನ ಮುಕ್ತಾಯದ ದಿನವಾಗಿರುತ್ತದೆ. ಆ ದಿನದಲ್ಲಿ ಬ್ಯಾಂಕ್ನವರು ಜೇಮ್ಸ್ ತೆಗೆದುಕೊಂಡಿರುವ $750 ಅನ್ನು ತೀರಿಸಿಲ್ಲವೆಂದು ಅವನ ಜಮೀನನ್ನು ಹಾಗೂ ಅವನ ಮನೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಫಾರ್ಮಿಂಗ್ಟನ್ ಕಂಪನಿಗೆ ಸೇಲ್ ಮಾಡಿಬಿಟ್ಟಿರ್ತಾರೆ. ಸ್ನೇಹಿತರೆ, ಅರ್ಲೆಟ್ ಬದುಕಿದ್ದು ತನ್ನ 100 ಎಕರೆ ಜಮೀನನ್ನು ಫಾರ್ಮಿಂಗ್ಟನ್ ಕಂಪನಿಗೆ ಮಾರಿದ್ದರೆ ಈಗ ಅರ್ಲೆಟ್ ದೊಡ್ಡ ಶ್ರೀಮಂತೆಯಾಗಿರುತ್ತಿದ್ದಳು ಹಾಗೂ ಎಲ್ಲರೂ ಸಂತೋಷದಿಂದಲೇ ಬಾಳಬಹುದಾಗಿತ್ತು. ಆದರೆ ಅವರವರ ಮನಸ್ಸಿನಲ್ಲಿದ್ದ ಕೆಟ್ಟ ಬುದ್ಧಿಯಿಂದ ಎಲ್ಲರೂ ಅವರ ಜೀವ ಹಾಗೂ ಜೀವನವನ್ನು ಹಾಳು ಮಾಡಿಕೊಂಡರು. ಹೀಗೆ 1922 ಮುಗಿದು ಜೇಮ್ಸ್ ತನ್ನ ಹಳ್ಳಿಯನ್ನು ತೊರೆದು ಸಿಟಿಗೆ ಹೋಗುತ್ತಾನೆ. ಹೀಗೆ ಸಿಟಿಯ ಒಂದು ಕಾರ್ಖಾನೆಯಲ್ಲಿ ಜೇಮ್ಸ್ ಒಂದೇ ಕೈನಿಂದಲೇ ದುಡಿಯುತ್ತಾನೆ. ಅಲ್ಲಿಯೂ ಅವನಿಗೆ ಇಲಿಗಳ ಕಾಟ ತಪ್ಪುವುದಿಲ್ಲ. ಅದರಿಂದ ಬೇಸತ್ತ ಜೇಮ್ಸ್ ಆ ಕೆಲಸವನ್ನು ಸಹ ಬಿಟ್ಟು ಪೂರ್ತಿ ದಿನವನ್ನು ಡ್ರಿಂಕ್ಸ್ ಕುಡಿಯುವುದರಲ್ಲೇ ಕಳೆಯುತ್ತಾನೆ. ನಂತರ ತನ್ನ ತಪ್ಪಿನ ಪೂರ್ತಿ ಅರಿವಾಗಿ ತಪ್ಪೊಪ್ಪಿಗೆ ಪತ್ರ ಬರೆಯಬೇಕೆಂದು ಹೋಟೆಲ್ನ ರೂಮ್ಗೆ ಹೋಗ್ತಾನೆ. ಹೀಗೆ ಪ್ರೆಸೆಂಟ್ ಟೈಮ್ನಲ್ಲಿ ಜೇಮ್ಸ್ ತಪ್ಪೊಪ್ಪಿಗೆ ಪತ್ರವನ್ನು ಬರೆದು ಮುಗಿಸುತ್ತಾನೆ. ಅದೇ ಸಮಯಕ್ಕೆ ಅವನಿಗೆ ಅರ್ಲೆಟ್, ಹೆನ್ರಿ ಹಾಗೂ ಶನೋನ್ನ ಗೋಸ್ಟ್ ಕಾಣುತ್ತದೆ. ಆಗ ಹೆನ್ರಿ ನಿನ್ನ ಸಾವಿನ ಸಮಯ ಬಂದಿತು ಎಂಬಂತೆ ಒಂದು ಚಾಕುವನ್ನು ಹೊರತೆಗೆಯುತ್ತಾನೆ. ಆಗ ಸ್ಕ್ರೀನ್ ಬ್ಲಾಕ್ ಆಗುತ್ತದೆ. ಜೇಮ್ಸ್ ಏನಾದ ಎಂದು ಮೂವಿಯಲ್ಲಿಯೂ ನಮಗೆ ಉತ್ತರ ಸಿಗುವುದಿಲ್ಲ. ಅಲ್ಲಿಗೆ 1922 ಮೂವಿ ಎಂಡ್ ಆಗುತ್ತದೆ.